ಲೋಕಸಭೆ ಚುನಾವಣೆಗೆ ಇನ್ನೇನು ಹತ್ತಿರ ಆಗ್ತಾ ಇದ್ದಂತೆ ಈಗ ಏನು ಪುಟ್ಟರಾಜು ಅವರು ಕೂಡ ಈಗ ಟೆಂಪಲ್ ರನ್ ಅನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ ನ ಪ್ರಬಲ ಆಕಾಂಕ್ಷಿಗಳು ಕೂಡ ಆಗಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ದೇವರ ಮೊರೆ ಹೋಗಿದ್ದಾರೆ ಪುಟ್ಟರಾಜು. ಮೇಲ್ಕೋಟೆ ದೇವಸ್ಥಾನಕ್ಕೆ ಕುಟುಂಬ ಸಮೇತವಾಗಿ ಭೇಟಿಯನ್ನ ಕೊಟ್ಟಿದ್ದಾರೆ. ಚೆಲುವನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಜೆಡಿಎಸ್ ನ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಇವತ್ತು ಹೆಸರು ಕೂಡ ಘೋಷಣೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಲೋಕಸಭಾ ಚುನಾವಣೆಗೆ ಒಂದೆಡೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕೂಡ ನೇಮಕ ಮಾಡಾಗಿದೆ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸಿಎಸ್ ಪುಟ್ಟರಾಜು ಹೆಸರು ಕೂಡ ಅಂತಿಮ ಆಗಿದೆ ಅನ್ನುವಂತಹ ವಿಚಾರ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇದೀಗ ಮಂಡ್ಯಕ್ಕೆ ಕುಮಾರಸ್ವಾಮಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಎನ್ ಡಿ ಎ ಅಭ್ಯರ್ಥಿ ಪುಟ್ಟರಾಜು ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇವತ್ತು ಮಂಡ್ಯಗೆ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾ ಇರೋದು ಸಾಕಷ್ಟು ಕುತೂಹಲವನ್ನ ಕೂಡ ಕೇಳಿಸ್ತಾ ಇರುವಂತದ್ದು. ಮಂಡ್ಯಕ್ಕೆ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮ್ಯಾ, ಏನು ಮಂಡ್ಯ ಕ್ಷೇತ್ರ JDSಗೆ ಹೋಗ್ತಿದ್ದಂತೆ ಅಂದರೆ JDS ಬಾಲಾಗ್ತಿದ್ದಂತೆ ದಳಪತಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತು ಪ್ರಮುಖವಾಗಿ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಕರೆದಿರುವಂಥದ್ದು. ಇವತ್ತು HD ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮಂಡ್ಯಕ್ಕೆ ಬರ್ತಾರೆ. ಅಂಬೇಡ್ಕರ್ ಭವನದಲ್ಲಿ ಈ ಒಂದು ಸಭೆ ನಡೀತಿದೆ. ಈ ಸಭೆಯ ಮೂಲಕ ಅಂದರೆ ಮಂಡ್ಯ ಕ್ಷೇತ್ರ ನಮಗಾಗಿದೆ, ಅದ್ರ ಜೊತೆಗೆ ಈ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋ ಒಂದು ಘೋಷಣೆಯನ್ನು ಕೂಡ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಪ್ರಮುಖವಾಗಿ 3 ಆಕಾಂಕ್ಷಿತರು ಮಂಡ್ಯದಲ್ಲಿ ಇದ್ದಾರೆ. ಒಂದು CS ಪುಟ್ಟರಾಜು ಮಾಜಿ ಸಚಿವರು, ಮತ್ತೊಬ್ಬ ಮಾಜಿ ಸಚಿವರಾದಂಥ DC ತಮ್ಮಣ್ಣ ಹಾಗೂ ಮಾಜಿ ಶಾಸಕರಾದಂಥ ಸುರೇಶ್ ಗೌಡ. ಈ 3 ಆಕಾಂಕ್ಷಿತರ ಪೈಕಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಈಗಾಗಲೇ ನಮಗೆ ಇರುವಂಥ ಮಾಹಿತಿ ಪ್ರಕಾರ CS ಪುಟ್ಟರಾಜು ಅವ್ರಿಗೆ ಟಿಕೆಟ್ ಫೈನಲ್ ಆಗಿದೆ. ಇವತ್ತು ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದಕ್ಕಾಗಿಯೇ CS ಪುಟ್ಟರಾಜು ಅವರು ಬೆಳ್ಳಂಬೆಳಗ್ಗೆ ಟೆಂಪಲ್ ರನ್ನನ್ನು ಆರಂಭಿಸಿರುವಂಥದ್ದು. ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನಕ್ಕೆ ಪತ್ನಿ ನಾಗಮ್ಮ ಜೊತೆ ಹೋಗಿ ದರ್ಶನವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಬಂದಿರುವಂಥದ್ದು. ಇವತ್ತು ಅವರ ಹೆಸರು ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಂದು ರೀತಿ ಮಂಡ್ಯದಲ್ಲಿ ದಳಪತಿಗಳು ಆಕ್ಟಿವ್ ಆಗಿದ್ದಾರೆ. ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸು ಬಂದಿರುವಂಥದ್ದು. ಇಡೀ ಮಂಡ್ಯದಲ್ಲಿ ಅಂದರೆ ಏನು JDS ಬಾವುಟಗಳು ಹಾಗೂ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುವಂಥದ್ದು. ಸಾಕಷ್ಟು ದಿನಗಳಿಂದ JDS ನಾಯಕರು ಸೈಲೆಂಟ್ ಆಗಿದ್ದರು, ಯಾಕೆಂದರೆ ಕ್ಷೇತ್ರ ಕಗ್ಗಂಟಾಗಿತ್ತು. ಒಂದು ಕಡೆ ಸುಮಲತಾ ಅವರು BJಪಿಯಿಂದ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರು, ಮತ್ತೊಂದು ಕಡೆ ನಮ್ಮ ಭದ್ರಕೋಟೆ ಮಂಡ್ಯ, ಹಾಗಾಗಿ ನಮಗೆ ಕ್ಷೇತ್ರವನ್ನು ಬಿಟ್ಕೊಡಿ ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ರು. ಈಗಾಗಲೇ ಕ್ಷೇತ್ರ ಫೈನಲ್ ಆಗಿದೆ. ಮಂಡ್ಯ JDS ಪಾಲಾಗಿರುವಂಥದ್ದು. ಹಾಗಾಗಿ JDS ನಾಯಕರುಗಳು ಆಕ್ಟಿವ್ ಆಗಿದ್ದಾರೆ. ಇವತ್ತು JDS ಕ್ಯಾಂಡಿಡೇಟ್ ಯಾರು ಅನ್ನೋ ಒಂದು ಗೊತ್ತಾಗುವಂಥ ಸಾಧ್ಯತೆ ಇದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮಿಳಾ.